ಕಥೆ ಅಂಧಕಾಸುರನ ಅಹಂಕಾರ, ಶಿವನ ತೃತೀಯ ನೇತ್ರದ ಮಹಿಮೆ. ಬಹಳ ವರ್ಷಗಳ ಹಿಂದೆ ಅಂಧಕ ಎಂದು ಕರೆಯಲ್ಪಟ್ಟ ಅಸುರನು ಹುಟ್ಟಿದ. ಅವನು ಜನ್ಮದಿಂದ ಕುರುಡನಾಗಿದ್ದರೂ ಅಪಾರ ಬಲವಂತನಾಗಿದ್ದ. ಬಾಲ್ಯದಲ್ಲೇ ತೀವ್ರ ತಪಸ್ಸು ಮಾಡಿ ಬ್ರಹ್ಮದೇವನನ್ನು ಪ್ರೀತಿಯಿಂದ ಆರಾಧಿಸಿದ. ಬ್ರಹ್ಮದೇವನು ತೃಪ್ತನಾಗಿ, ಏನನ್ನು ಬೇಕಾದರೂ ಕೇಳು ಅಂಧಕ ಎಂದರು. ಅಂಧಕನು ಕೇಳಿದ, ನನ್ನನ್ನು ಯಾರೂ ಕೊಲ್ಲಬಾರದು, ದೇವತೆಗಳು ಮಾನವರು ಸಹ. ಬ್ರಹ್ಮನು ಅಸಾಧ್ಯವಾದ ಆಶೀರ್ವಾದ ನೀಡದಂತೆ ಹೇಳಿದರೂ, ನಿನ್ನನ್ನು ಕೊಲ್ಲುವವನು ನಿನ್ನ ತಂದೆಯಾಗಿರಬೇಕು. ಅಂಧಕ ನಗುತ್ತ ಹೇಳಿದ, ನನಗೆ ತಂದೆ ಯಾರೂ ಇಲ್ಲ, ಹೀಗಾಗಿ ನಾನು ಅಜೇಯನು ಎಂದುಕೊಂಡ. ಕಾಲ ಕಳೆದಂತೆ ಅವನ ಅಹಂಕಾರ ಅತಿ ಹೆಚ್ಚಾಯಿತು. ಅವನು ದೇವಲೋಕದ ಮೇಲೆ ದಾಳಿ ನಡೆಸಿ ದೇವತೆಗಳನ್ನು ಕಾಡಲು ಪ್ರಾರಂಭಿಸಿದ. ಒಂದು ದಿನ ಅವನು ಪಾರ್ವತಿದೇವಿಯನ್ನು ಕಂಡು ಅವಳ ಸೌಂದರ್ಯದಿಂದ ಮೋಹಗೊಂಡ. ಅವಳನ್ನು ಬಲವಂತವಾಗಿ ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗಲು ಯತ್ನಿಸಿದ. ಆಗ ಶಿವನು ಕೋಪದಿಂದ ಕಣ್ಮುಚ್ಚಿದರೂ ಅವನ ಭ್ರೂಮಧ್ಯದಲ್ಲಿ ಅಗ್ನಿಯಂತೆ ತೃತೀಯ ನೇತ್ರ ಪ್ರಜ್ವಲಿಸಿತು. ಆ ನೇತ್ರದಿಂದ ಹೊರಬಂದ ಅಗ್ನಿಜ್ವಾಲೆ ಅಂಧಕನ ದೇಹವನ್ನು ದಹಿಸಿತು. ಅವನು ಅಳುತ್ತಾ, ನೀನೇ ನನ್ನ ತಂದೆ ಎಂದು ಕರೆದನು, ಏಕೆಂದರೆ ಅವನು ಶಿವನ ಕಣ್ಣಿಂದ ಹುಟ್ಟಿದ್ದ ಅಸುರ. ಶಿವನು ತಕ್ಷಣ ಕರುಣೆಗೊಂಡು ಅವನನ್ನು ಕ್ಷಮಿಸಿ